ಕಾಂಗ್ರೆಸ್ ಸಮಿತಿ ಬೀದಿ ವ್ಯಾಪಾರದ ಜಿಲ್ಲಾ ಅಧ್ಯಕ್ಷ ಆದಂಥ ಪುಟ್ಟರಾಜ್ ಹಲ್ಗೆ ನಾವು ಪೇಪರ್ ಮುಖಾಂತರ ಪತ್ರಿಕಾ ಮುಖಾಂತರ ಬರೋದು ವಿಶೇಷ ಏನಂದರೆ ನಾವು ಎಸ್ ಪಿ ರಾಜಶೇಖರ್ ಅಣ್ಣವರು ಬೀದರ್ ಜಿಲ್ಲೆಯಿಂದ ಅವರಿಗೆ MLC ಕೊಡಬೇಕಂಥೇಳಿ ಈ ಪೇಪರ್ ಮುಖಾಂತರವಾಗಿ ಬರ್ತಾಯಿದ್ದೀವಿ. ಆಮೇಲೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮನವಿ ಮಾಡೋದು ಏನಂತಂದರೆ SP ರಾಜಶೇಖರ್ ಅಣ್ಣವರಿಗೆ ಬೀದರ್ ಜಿಲ್ಲೆ ವತಿಯಿಂದ ಅವರಿಗೆ MLC ಮಾಡಬೇಕಂಥೇಳಿ ನಾವು ಮನವಿ ಮಾಡ್ತಾಯಿದ್ದೀವಿ. ಸುಮಾರು 30 ವರ್ಷದಿಂದ ಯಾವುದೇ ಕ್ರಿಸ್ತ ಸಮಾಜಕ್ಕೆ ಯಾವುದೇ ರೀತಿಯಿಂದ ದುಡಿತಕ್ಕಂಥ ಯಾವುದೇ ಸವಲತ್ತುಗಳು ಮುಟ್ಟಿಲ್ಲ. ಆ ರೀತಿಯಿಂದಲೂ ನಾವು ಬರೋ ಕಾರಣ ಏನಂದರೆ SP ರಾಜಶೇಖರ್ ಅಣ್ಣವರಿಗೆ MLC ಕೊಡಬೇಕಂಥೇಳಿ ನಾವು ಒಂದು ಮನವಿ ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ DK ಶಿವಕುಮಾರ್ ಸಾಹೇಬ್ರಿಗೂ ಕೂಡ ಮನವಿ ಮಾಡ್ತಾಯಿದ್ದೀವಿ. ಬೀದರ್ ಜಿಲ್ಲೆಯಿಂದ SP ರಾಜಶೇಖರ್ ಅಣ್ಣವರಿಗೆ ಮುಖ್ಯಮಂತ್ರಿ ಸಾಹೇಬರಿಗೆ ಅವರಿಗೆ MLC ಮಾಡಬೇಕು ನಮ್ಮ ಬೀದರ್ ಜಿಲ್ಲೆಯಿಂದ ಅಂಥೇಳಿ ನಾವು ಮುಖ್ಯಮಂತ್ರಿ ಸಾಹೇಬರಿಗೆ ಮನವಿ ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಿಗೂ ಕೂಡ SP ರಾಜಶೇಖರ್ ಅಣ್ಣವರಿಗೆ MLC ಮಾಡಬೇಕಂತೇಳಿ ಮನವಿ ಮಾಡ್ತಾಯಿದ್ದೀವಿ. ಸುಮಾರು 30 ವರ್ಷದಿಂದ ಅವರು ಒಂದು ಕಾಂಗ್ರೆಸ್ ಕಾರ್ಯಕರ್ತೆಯಾಗಿ ಒಂದು ಯೂತ್ ಕಾಂಗ್ರೆಸ್ಸಲ್ಲಿ ಕೂಡ ಅವರು ಸುಮಾರು ವರ್ಷದಿಂದ ಕೆಲಸ ಮಾಡ್ಕೊಂಡು ದುಡಿಮೆ ಮಾಡ್ಕೊಂಡು ಅವರು ನಮ್ಮ ಪಕ್ಷದಲ್ಲಿ ಬಂದಿದ್ದಾರೆ. ಅವರಿಗೆ ನೀವು ಸರ್ಕಾರ ವತಿಯಿಂದಲೂ ಎಲ್ಲ ಸಚಿವರ ವತಿಯಿಂದಲೂ ಅವರಿಗೆ ರಾಜಶೇಖರ್ ಅಣ್ಣವರಿಗೆ MLC ಮಾಡಬೇಕಂಥೇಳಿ ನಾವು ಬೀದರ್ ವತಿಯಿಂದ ಜಿಲ್ಲಾ ಅಧ್ಯಕ್ಷ ಪುಟ್ಟರಾಜಾಗಿ ಕೇಳ್ತಾ ಇದ್ದೀವಿ. ಬೀದರ್ ಜಿಲ್ಲೆ ರಹೀಮ್ ಖಾನ್ ಸಾಹೇಬ್ರಿಗೆ ನಾವು ಮನವಿ ಮಾಡೋದು ಏನಂದರೆ ನಮ್ಮ ಕ್ರಿಶ್ಚಿಯನ್ ಕಮಿಟಿಗೆ ಯಾವುದೇ ರೀತಿಯಿಂದಲೂ ಇಲ್ಲಿ ತನಕ ಏನೂ ಇದು ಆಗಲಿಲ್ಲ. ಬಟ್ ಇದೊಂದು ಸೀಟ್ ಕೊಟ್ಟಿಲ್ಲ. ಇವಾಗ SP ರಾಜಶೇಖರ್ ಅಣ್ಣವರಿಗೆ ಕ್ರಿಶ್ಚಿಯನ್ ಕಮಿಟಿಯಿಂದ ಅವರಿಗೆ MLC ನಾಮಿನೇಟ್ ಮಾಡಬೇಕಂಥೇಳಿ ನಾವು ನೀವು ಮನವಿ ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ ಹುಮ್ನಾಬಾದ್ ತಾಲೂಕು ಶ್ರೀ ರಾಜಶೇಖರ್ ಪಾಟೀಲ್ ಅವರು ಮಾಜಿ ಮಂತ್ರಿಯವರು ಅವರಿಗೂ ಕೂಡ ನಾವು ಮನವಿ ಮಾಡ್ತಾಯಿದ್ದೀವಿ. ನಮ್ಮ ಬೀದರ್ ಜಿಲ್ಲೆ ವತಿಯಿಂದ ರಾಜಶೇಖರ್ ಅಣ್ಣವರಿಗೆ MLC ಮಾಡಬೇಕಂತೇಳಿ ನಾವು ಕ್ರಿಶ್ಚಿಯನ್ ಕಮಿಟಿದಿಂದ ಆಲ್ರೆಡಿ ನಾವು ಎಲ್ಲ ಕಡೆ ಇದು ಮಾಡಿದ್ದೀವಿ. ಒಂದು ಮಾಡಬೇಕಂತೇಳಿ MLC ಮಾಡಬೇಕಂತೇಳಿ ನಾವು ನಿಮ್ಮನ್ನು ಮನವಿಯಾಗಿ ಕೇಳ್ತೀವಿ. ನಾನು ಜಿಲ್ಲಾ ಉಪಾಧ್ಯಕ್ಷ ಬೀದಿ ವ್ಯಾಪಾರಿದ ಜಿಲ್ಲಾ ಉಪಾಧ್ಯಕ್ಷರಾದ ಮಾತಾಡ್ತಾ ಇದ್ದೇನೆ. ನಮ್ಮ ರಾಜಶೇಖರ್ ಅಣ್ಣವರಿಗೆ MLC ಕೊಡಬೇಕು. ನಮ್ಮ ಕ್ರಿಶ್ಚಿಯನ್ ಕಮಿಟಿ ಸುಮಾರು 40-50 ವರ್ಷ ಏನೂ ಸೌಲಭ್ಯ ಕೇಳಿಲ್ಲ, ಏನೂ ಮಾಡಿಲ್ಲ. ಅದ್ರ ಕಡೆಯಿಂದ MLC ಕೊಡಬೇಕಂಥೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒತ್ತಾಯ ಮಾಡ್ತಾಯಿದ್ದೆವು. ಹಾಗೂ ಈಶ್ವರ್ ಖಂಡ್ರೆ ಅವರಿಗೆ ಮನವಿ ಮಾಡ್ತಾಯಿದ್ದೆವು. ರಾಜಶೇಖರ್ B ಪಾಟೀಲ್ ಹುಮ್ನಾಬಾದ್ ಮಾಜಿ ಸಚಿವರಿಗೂ ನಮ್ಮ ಕ್ರಿಶ್ಚಿಯನ್ ಜನರು ಸುಮಾರು 60 ವೋಟರ್ಸ್ ಇದ್ದೆವು. ಹೈದರಾಬಾದ್ ಕರ್ನಾಟಕದಲ್ಲಿ ಇದ್ದೆವು. ಅದ್ರ ಕಡೆಯಿಂದ ನಮಗೆ ಯಾವುದೇ ಒಂದು ಟಿಕೆಟ್ ಸಿಕ್ಕಿಲ್ಲ, ಏನೂ ಕೊಟ್ಟಿಲ್ಲ. ಏನೇ ನಾವು ಸೌಲಭ್ಯ ಕೇಳತ್ತರ ನಮಗೆ SC ಕೋಟದಾಗ ಬರ್ತದಂತಾರೆ, ನಮ್ದು SCದಾಗ ಬರಲ್ಲ, ನಾವು ಮೈನಾರಿಟಿದಾಗ ಬರ್ತೇವೆ. ನಮಗೆ MLC ಈ ಸಾರಿ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡ್ತಾ ಇದ್ದೆವು. ಈಶ್ವರ್ ಖಂಡ್ರೆ ಅವರಿಗೆ, ರಾಜಶೇಖರ್ B ಪಾಟೀಲ್ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, DK ಶಿವಕುಮಾರ್ ಅವರಿಗೆ ನನಗೆ ಮಾತಾಡಕ್ಕೆ ಕರ್ನಾಟಕ ಬೀದಿ ಬದಿ ವ್ಯಾಪಾರಿ ಭಾಲ್ಕಿ ತಾಲೂಕು ವತಿಯಿಂದ ಇಂದು ಈ ಪ್ರೆಸ್ ಮೀಟಿಂಗ್ ಹೇಳೋದು ಉದ್ದೇಶ ಏನಂತಂದರೆ, ಪ್ರೆಸ್ನಲ್ಲಿ ಬರೋದು ಉದ್ದೇಶ ಏನಂತಂದರೆ, SP ರಾಜಶೇಖರ್ ಅಣ್ಣವರಿಗೆ ತಾವು ಕ್ರಿಶ್ಚಿಯನ್ ಒಂದು ಜನಾಂಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ರಾಜಕೀಯ ವ್ಯಕ್ತಿ ಒಳ್ಳೆಯ ರೀತಿಯಿಂದ ಈ ಜನಾಂಗಕ್ಕೆ ಮತ್ತು ಎಲ್ಲ ಜನಾಂಗಕ್ಕೆ ಸವಲತ್ತನ್ನು ತಲುಪಿಸಿಕೊಟ್ಟಿರ್ತಕ್ಕಂಥ ಒಬ್ಬರು SP ರಾಜಶೇಖರ್ ಅವರಿಗೆ MLCಯನ್ನು
ಯಾಕೆ ನಾವು ಹೇಳ್ತಿದ್ದೇವೆ ಅಂದ್ರೆ ಎಮ್ ಎಲ್ ಸಿ ಯಾಕೆ ಮಾಡಬೇಕು ಅಂತ ಹೇಳ್ತಿದ್ರೆ ಒಳ್ಳೆಯ ವ್ಯಕ್ತಿ ಹೊಂದಿರತಕ್ಕಂಥ ರಾಜಶೇಖರ್ ಅಣ್ಣವರಿಗೆ ನಾವು ಯಾಕೆ ಹೇಳ್ತಿದ್ದೇವೆ ಅಂತಂದ್ರೆ ಬಾಲ್ಕಿ ತಾಲೂಕದಲ್ಲಿ ನಮಗೆ ಭಾಳಷ್ಟು ಸಲ ಬೀದಿ ಬದಿ ವ್ಯಾಪಾರಿಗೆ ಯಾರೂ ನಮಗೆ ಸಪೋರ್ಟ್ ಕೊಟ್ಟಿಲ್ಲ. ರಾಜಶೇಖರ್ ಅಣ್ಣವರು ಖುದ್ದಾಗಿ ಬಂದು ನಮಗೆ ಸಪೋರ್ಟನ್ನು ಕೊಟ್ಟಿದ್ದಾರೆ. ಅವರಿಗೆ ಸರ್ಕಾರಕ್ಕೆ ಮತ್ತು ಸಚಿವರಿಗೆ ತಿಳಿಸುವುದ ಕಾರಣ ಏನಂತಂತಂದರೆ ಅವರಿಗೆ ಈ ಒಂದು ಕ್ರಿಶ್ಚಿಯನ್ ಜನಾಂಗಕ್ಕೆ ಸೇರಿರ್ತಕ್ಕಂಥ ರಾಜಶೇಖರ್ ಅಣ್ಣವರಿಗೆ ಎಮ್ ಎಲ್ ಸಿಯನ್ನು ಮಾಡಬೇಕಂತಂದು ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರ ವತಿಯಿಂದ ನಾನು ಇವತ್ತು ಕೂಡ ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೆಂಗಳೂರಿನಲ್ಲೇ ಮಾತಾಡಿದ್ದೀನಿ. ಅಣ್ಣವರು ಎಸ್ ಪಿ ರಾಜಶೇಖರ್ ಅಣ್ಣವರು ಇವರಿಗೆ ಎಮ್ ಎಲ್ ಸಿ ಸೀಟ್ ಸಲುವಾಗಿ ತಾವು ಸರ್ ಅವರಿಗೆ ಸಪೋರ್ಟ್ ಮಾಡಬೇಕಂದಿದಾಗ ಹೇಗೆ ಮಾಡಬೇಕಪ್ಪ ಅಂತಂದು ಒಂದು ಮಾತು ಕೇಳಿದಾಗ ಅವರು ನಮಗೆ 24 hours ಬೀದಿ ಬದಿ ವ್ಯಾಪಾರಿಗೆ ಬಾಲ್ಕಿಯಲ್ಲಿ ಏನೇ ಒಂದು ಸಮಸ್ಯೆ ಬಂದಾಗ ನಮಗೆ ಹಗಲಿರುಳು ಅವರು ನಮ್ಮ ಜೊತೆ ಇದ್ದು ಕೆಲಸ ಮಾಡಿಕೊಡ್ತಾರೆ. ಅಂಥ ಒಂದು ವ್ಯಕ್ತಿಗೆ ನಾವು ಎಮ್ ಎಲ್ ಸಿ ಯಾಕೆ ಮಾಡಬಾರ್ದು ಅಂತ ನಮ್ಮ ಮನಸ್ಸಿನಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿ ಕಡೆಯಿಂದ ನಮ್ಮ ಜನಾಂಗ ಕಡೆಯಿಂದ ಕೂಡ ಈ ಒಂದು ವಿಚಾರ ಬಂದಿದೆ. ಇವರಿಗೆ ಎಮ್ ಎಲ್ ಸಿ ಸೀಟನ್ನು ತಾವು ಸರ್ಕಾರ ಇದಕ್ಕೆ ಎಚ್ಚರಗೊಳಿಸಿಕೊಂಡು ತಾವು ಈ ಒಂದು ರಾಜಶೇಖರ್ ಅಣ್ಣವರಿಗೆ ಎಮ್ ಎಲ್ ಸಿಯನ್ನು ಮಾಡಬೇಕಂತಂದು ನಮ್ಮ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಬಾಲ್ಕಿ ವತಿಯಿಂದ ನಾನು ಸಿದ್ದರಾಮಯ್ಯ ಬಾಬಯ್ಯ ಸ್ವಾಮಿ ನಾನು ಅವರಿಗೆ ಕೇಳಿಕೊಳ್ಳುತ್ತಿದ್ದೇನೆ.